ನಮಸ್ಕಾರ TV9 ಡಿಜಿಟಲ್ಗೆ ಸ್ವಾಗತ. ಹುಬ್ಬಳ್ಳಿಯಿಂದ ನಾನು ಸಂಜಯ್ ಚಿಕ್ಕಮಠ. ರಾಜ್ಯದಲ್ಲಿರುವಂಥ ಎಲ್ಲ ಕಾನೂನು ಕಾಲೇಜುಗಳನ್ನು ಒಂದೇ ಸೂರಿನಡಿ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ರಾಜ್ಯ ಸರ್ಕಾರ ಕಾನೂನು ವಿಶ್ವವಿದ್ಯಾಲಯವನ್ನು ಆರಂಭ ಮಾಡಿತು. 2009ರಲ್ಲಿ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ನಗರದಲ್ಲಿರ್ತಕ್ಕಂಥ ನವನಗರದಲ್ಲಿ ಕಾನೂನು ವಿಶ್ವವಿದ್ಯಾಲಯವನ್ನು ಆರಂಭ ಮಾಡಿತು. ಸದ್ಯ ಈ ಕಾನೂನು ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ 174 ಕಾಲೇಜುಗಳು ಅಫಿಲಿಯೇಷನನ್ನು ಹೊಂದಿರುವಂಥದ್ದು. ನವನಗರದಲ್ಲಿರ್ತಕ್ಕಂಥ ಕ್ಯಾಂಪಸ್ನಲ್ಲಿ ಸರಿಸುಮಾರು 54 ಎಕರೆ ವಿಸ್ತೀರ್ಣದಲ್ಲಿ ಈ ಕ್ಯಾಂಪಸ್ ಆರಂಭವಾಗಿರುವಂಥದ್ದು. ಆದರೆ ಈ ಕಾನೂನು ವಿಶ್ವವಿದ್ಯಾಲಯವನ್ನು ಒಡೆಯುವಂಥದ್ದು ಕೆಲಸಕ್ಕೆ ಇದೀಗ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋಂಥದ್ದು ಆರೋಪವನ್ನು ಇಲ್ಲಿನ ಅನೇಕ ಸಂಘಟನೆಗಳು ಮಾಡ್ತಾ ಇರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ನವನಗರದಲ್ಲಿರ್ತಕ್ಕಂಥ ಕಾನೂನು ವಿಶ್ವವಿದ್ಯಾಲಯಕ್ಕೆ ಒಂದು ಪತ್ರವನ್ನು ಬರೆದಿರುವಂಥದ್ದು. ಅಂದರೆ ಕಳೆದ ಜುಲೈ 31ರಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಕಾನೂನು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಒಂದು ಪತ್ರವನ್ನು ಬರೆದರೆ, ಅದರ ಪ್ರಕಾರ ಅಂತಂದರೆ ಕರ್ನಾಟಕ ರಾಜ್ಯ ದಕ್ಷಿಣ ಕಾನೂನು ವಿಶ್ವವಿದ್ಯಾಲಯವನ್ನು ಬೆಂಗಳೂರು ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಸ್ಥಾಪಿಸುವ ಕುರಿತಂಥ ಒಂದು ವಿಷಯವನ್ನು ಪ್ರಸ್ತಾಪವನ್ನು ಮುಂದಿಟ್ಟು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆಯ ಟಿಪ್ಪಣಿಯನ್ನು ಕರ್ನಾಟಕ ರಾಜ್ಯ ದಕ್ಷಿಣ ಕಾನೂನು ವಿಶ್ವವಿದ್ಯಾಲಯವನ್ನು ಬೆಂಗಳೂರು ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಪ್ರಾರಂಭಿಸುವ ಪ್ರಸ್ತಾವನೆಯನ್ನು ಪರಿಶೀಲಿಸಲು ಈ ಕೆಳಕಂಡ ಮಾಹಿತಿಯನ್ನು ಸಲ್ಲಿಸುವಂತೆ ಕೋರಲು ನಿರ್ದೇಶಿಸಲ್ಪಟ್ಟಿದ್ದೇನೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಅಂದರೆ ವಿಶ್ವವಿದ್ಯಾಲಯದ ಸ್ಥಾಪನೆಯಿಂದ ಉಂಟಾಗುವ ಆರ್ಥಿಕ ಹೊರೆ, ಅವಶ್ಯವಿರುವ ಅಧಿಕಾರಿ ಸಿಬ್ಬಂದಿಗಳ ವಿವರ, ವಿಶ್ವವಿದ್ಯಾಲಯದ ಸ್ಥಾಪನೆಗೆ ಕನಿಷ್ಠ ಎಷ್ಟು ಪ್ರಮಾಣದ ಜಮೀನಿನ ಅವಶ್ಯಕತೆ ಇರುತ್ತದೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವಂತೇಳಿ ಸರ್ಕಾರದ ಅಧೀನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಎಸ್ ಗೀತಾಬಾಯಿ ಅವರು ವಿಶ್ವವಿದ್ಯಾಲಯದ ಕುಲಪತಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಪತ್ರ ಇದೀಗ ಈ ಭಾಗದ ಜನರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರೋದು. ಯಾಕಂತಂದರೆ ಕಾನೂನು ವಿಶ್ವವಿದ್ಯಾಲಯನ ಒಡೆಯುವ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋಂಥದ್ದು ಆರೋಪವನ್ನು ಮಾಡಲಾಗ್ತದೆ. ಯಾಕಂತಂದರೆ ಬೆಂಗಳೂರು ಭಾಗದಲ್ಲಿ ಮತ್ತೊಂದು ವಿಶ್ವವಿದ್ಯಾಲಯವನ್ನು ಆರಂಭ ಮಾಡಿದರೆ ಕಾನೂನು ಹುಬ್ಬಳ್ಳಿ ಇರತಕ್ಕಂಥ ಕಾನೂನು ವಿಶ್ವವಿದ್ಯಾಲಯದ ವ್ಯಾಪ್ತಿ ಸಣ್ಣದಾಗುತ್ತೆ. ಈಗ 174 ಕಾಲೇಜುಗಳು ಇದರ ಅಫಿಲಿಯೇಷನ್ ಹೊಂದಿವೆ. ಮತ್ತೊಂದು ವಿಶ್ವವಿದ್ಯಾಲಯ ಆರಂಭವಾದರೆ 100ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಬೆಂಗಳೂರಿನ ಭಾಗದಲ್ಲೇ ಇರುವುದರಿಂದ ಹೆಚ್ಚು ವಿಶ್ವವಿದ್ಯಾಲಯಗಳು ಆ ವಿಶ್ವವಿದ್ಯಾಲಯಕ್ಕೆ ಅಫಿಲಿಯೇಷನ್ ಹೋಗ್ತವೆ. ಧಾರವಾಡ ಅಂದರೆ ಈ ನವನಗರದಲ್ಲಿರ್ತಕ್ಕಂಥ ಕಾನೂನು ಕಾಲೇಜಿನ ವ್ಯಾಪ್ತಿ ತೀರಾ ಕಡಿಮೆ ಆಗ್ತದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮತ್ತೊಂದು ಕಾನೂನು ವಿಶ್ವವಿದ್ಯಾಲಯವನ್ನು ಆರಂಭ ಮಾಡಬಾರ್ದು ಅನ್ನೋಂಥದ್ದು ಆಗ್ರಹವನ್ನು ಈ ಭಾಗದ ಅನೇಕ ಸಂಘಟನೆಗಳ ಆಗ್ರಹವಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರತ್ಯೇಕ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯವರ ಆಗ್ರಹವಾಗಿರುವಂಥದ್ದು. ಈ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯಲು ಕೂಡ ಸಂಘಟನೆಯವರು ಮುಂದಾಗಿರುವಂಥದ್ದು. ಈಗ 2009ರಲ್ಲಿ ಏನು ನವನಗರದಲ್ಲಿ ಕಾನೂನು ವಿಶ್ವವಿದ್ಯಾಲಯ ಆರಂಭವಾದರೂ ಕೂಡ ಇಲ್ಲೇ ಅನೇಕ ಮೂಲಭೂತ ಸೌಲಭ್ಯಗಳು ಇರುವಂಥದ್ದು. ಒಂದು ಕಡೆ ಕಾಯಂ ಉಪನ್ಯಾಸಕರಿಲ್ಲ, ಹಾಸ್ಟೆಲ್ಗಳ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯಗಳು ಇಂದಿಗೂ ಇಲ್ಲ. ಸರಿಸುಮಾರು 17 ವರ್ಷ ಆದರೂ ಕೂಡ ಕಾನೂನು ವಿಶ್ವವಿದ್ಯಾಲಯ ಆರಂಭವಾಗಿ 17 ವರ್ಷಗಳ ಆದರೂ ಕೂಡ ಒಂದು ಕಡೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಇದೀಗ ಮತ್ತೊಂದು ಕಡೆ ಅಂತಂದರೆ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಮತ್ತೊಂದು ಕಾನೂನು ವಿಶ್ವವಿದ್ಯಾಲಯನ ಆರಂಭಿಸುವಂಥ ಒಂದು ಪ್ರಯತ್ನಕ್ಕೆ ಸರ್ಕಾರ ಮುಂದಾಗಿದೆ. ಇದು ಅಂದರೆ ಈ ರೀತಿಯ ಪ್ರಯತ್ನವನ್ನು ಸರ್ಕಾರ ಮಾಡಬಾರ್ದು. ಯಾಕಂತಂದರೆ ಈ ಭಾಗದಲ್ಲಿರ್ತಕ್ಕಂಥ ಏಕೈಕ ಕಾನೂನು ವಿಶ್ವವಿದ್ಯಾಲಯ ಇದು. ಈ ವಿಶ್ವವಿದ್ಯಾಲಯದಿಂದ ಈ ಭಾಗದ ಭಾಳಷ್ಟು ಜನರಿಗೆ ಅನುಕೂಲವಾಗ್ತದೆ. ಜೊತೆಗೆ ಬೇರೆ ಬೇರೆ ಭಾಗದವರು ಕೂಡ ಇಲ್ಲಿ ಬಂದು ಇಲ್ಲಿ ಅನೇಕ ಓದಲಿಕ್ಕೆ ಅನುಕೂಲ ಆಗ್ತದೆ. ಆದರೆ ವಿಶ್ವವಿದ್ಯಾಲಯವನ್ನು ವಿಭಜನೆ ಮಾಡೋದ್ರಿಂದ ಈ ಭಾಗಕ್ಕೆ ಹೊಡೆತ ಬೀಳುತ್ತದೆ. ಹಾಗಾದರೆ ಕಾನೂನು ವಿಶ್ವವಿದ್ಯಾಲಯ ವಿಭಜನೆ ಮಾಡೋದಾದರೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳೇನು ಹಳೆ ಮೈಸೂರು ಭಾಗದಲ್ಲಿವೆ ಅವುಗಳನ್ನು ಕೂಡ ವಿಭಜನೆ ಮಾಡಿ ಅವುಗಳ ಮತ್ತೊಂದು ವಿಶ್ವವಿದ್ಯಾಲಯವನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಸರ್ಕಾರ ಸ್ಥಾಪನೆ ಮಾಡಬೇಕಾಗುತ್ತೆ ಅನ್ನೋಂಥ ಆಗ್ರಹವನ್ನು ಈ ಭಾಗದ ಜನರು ಮಾಡ್ತಾ ಇರೋಂಥದ್ದು. ಸರ್ಕಾರ ಸದ್ಯದ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಆದರೆ ಮುಂದೆ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ತದೆ, ಮುಂದೆ ಮತ್ತೊಂದು ಕಾನೂನು ವಿಶ್ವವಿದ್ಯಾಲಯನ ಆರಂಭ ಮಾಡ್ತದ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುವಂಥದ್ದು.